ಮೊದಲನೇದಾಗ ಅವ್ರನ್ನ ಕೇಳಬೇಕು, ಎಲ್ಲ ಟೀಸರ್ ನೋಡಿದ್ದೀರಾ ಅಂತ. ಓಕೆ, ಇನ್ನು ನೀವೇ ಮಾತಾಡ್ತೀರಾ, ನಾನೇನು ಮಾತಾಡೋಗಿರಲ್ಲ. ನೀವು ನೋಡಿದ್ದೀರಾ, ನೀವೇ ಕೇಳಬೇಕು. ಇವಾಗ ಕೇಳೋಕ್ಕೇನಿಲ್ಲ ಅಂತೀರಾ? ಇಲ್ಲ, ಕತೆ 2040 ಅಲ್ಲ, 2040 ಬರುತ್ತಷ್ಟೇ ಕಥೆಯಲ್ಲಿ. ಹಾಂ, UI ಅನ್ನೋದನ್ನ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸರ್. UI ಅಂದ್ರೆ ಏನು ಅಂತ, ಯೂನಿವರ್ಸಲ್ ಇಂಡಿಯಾನಾ ಅಥವಾ ಅನ್ಟೋಲ್ಡ್ ಇಂಡಿಯಾನಾ, ಯುನೈಟೆಡ್ ಇಂಡಿಯನ್ಸ್, ಅಂಡರ್ ಎಸ್ಟಿಮೇಟೆಡ್ ಇಂಡಿಯನ್ಸ್? ನನಗೆ ಕಳೆದ 2 ವರ್ಷದ ಯಾವ್ದು UI ಅಂತ ಬಿಟ್ರಲ್ಲ ಟ್ರೈಲರ್, ಅಲ್ಲಿಂದ ಅದು ಕಾಡ್ತಾ ಇದೆ. ನೋಡಿದ್ರ ಇವಾಗ ಅವ್ರು ಹೇಳಿದ್ರು, ಅವ್ರು ಟೈಟ್ಲ್ ಹೇಳೋದು ಸ್ವಲ್ಪ ಕಷ್ಟ ಅಂತ. ಆ ಟೈಟ್ಲ್ ಎಷ್ಟು ಇಷ್ಟ ಆಗಿದೆ ನಿಮಗೆ ಅಂದರೆ, ಎಷ್ಟು ಅದರೊಳಗೆ ಟೈಟ್ಲ್ ಹುಡುಕಿದ್ದೀರಾ ನೋಡಿ. ಅದಕ್ಕೆ ನಾನು ಈ ಥರ ಟೈಟ್ಲ್ ಹೇಳೋದು. ಯೂಶಲಿ ಏನಂದರೆ, ಒಂದು ಇದನ್ನು ನೋಡಿದ್ದೆ ನಾನು. ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗೆ ಅಂದರೆ, ನಾವೆಲ್ಲ ಕಲ್ತಿರೋದು ಹೆಂಗೆ ಅಂದರೆ, ಎ ಫಾರ್ ಅಂದ್ಕೊಂಡೆ ನಮ್ಮ ತಲೆಯಲ್ಲಿ ಏನು ಬರುತ್ತೆ? ಆ್ಯಪಲ್. ಸೊ ಎ ಫಾರ್ಗೆ ಒಂದಷ್ಟು ವರ್ಡ್ಸ್ ಹೇಳಿ ಅಂತ ನಮ್ಗೆ ಏನಾರ ಕಲಿಸ್ಬಿಟ್ಟಿದ್ರೆ ನಾವು 10 ಯೋಚನೆ ಮಾಡ್ತಾಯಿದ್ವಿ. ಯೋಚನೆನೇ ಮಾಡಬಾರ್ದು ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇರೋದು. ನಾನು ಹೇಳಿದ್ದು ನೀನು ಮಾಡು ಅನ್ನೋದೇ ಎಜುಕೇಷನ್ನು. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ನಿಮ್ಮ ಇದನ್ನು ಕೇಳಿ ತುಂಬ ಸಂತೋಷ ಆಯಿತು. ಅಂದರೆ ಒಂದು ಟೈಟ್ಲು 10 ಯೋಚನೆ ಮಾಡಿಸುತ್ತೆ ಅನ್ನೋದು ಭಾಳ ಭಾಳ ಮುಖ್ಯ. ನಮ್ಮಲ್ಲಿ ಬೇಕಾಗಿರೋದೇ ವಿಚಾರಗಳು. ಆ ವಿಚಾರಗಳು ಯಾವತ್ತು ಸ್ಟಾರ್ಟ್ ಆಗುತ್ತೋ ಎಲ್ಲವೂ ಸೂಪರಾಗಿರುತ್ತೆ ಅಲ್ವಾ? ತುಂಬ ಥ್ಯಾಂಕ್ಸ್ ನೀವು ಅಷ್ಟೊಂದು ಅದನ್ನು ಇದು ಮಾಡಿದ್ದಕ್ಕೆ. UI 20 ತಾರೀಕಿಗೆ ಬರ್ತದೆ, 25ಕ್ಕೆ ಸುದೀಪ್ ಅವರದ್ದು ಮ್ಯಾಕ್ಸ್ ಬರ್ತದೆ. ದೊಡ್ಡ ಬಜೆಟಿನ 2 ಪಿಕ್ಚರ್ಗಳು ಒಟ್ಟೊಟ್ಟಿಗೆ ರಿಲೀಸ್ ಆದರೆ ಸಮಸ್ಯೆ ಆಗುದಿಲ್ಲ? ಯಾಕೆ ಈ ರೀತಿ ಆಗ್ತಾ ಇದೆ? ಅಲ್ಲ, ನಿಮಗೆಲ್ಲ ಗೊತ್ತಿರೋಂಗೆ ಮುಂಚೆನೇ ಅನೌನ್ಸ್ ಮಾಡಿದ್ವಿ ನಾವು. ಅಂದರೆ UI 1-1.5 ತಿಂಗಳು ಮುಂಚೆನೇ ಅನೌನ್ಸ್ ಮಾಡಿದ್ವಿ. ಬಟ್ ಏನಂದರೆ, ಹಾಲಿಡೇಸ್ ಇದ್ದಾಗ ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಕೊಬೇಕು ಅನ್ಕೊತಾರೆ. ಯಾಕಂದರೆ ಹಾಲಿಡೇ ಸೀಸನ್ ಸಿಗಲ್ಲ, ವರ್ಷಕ್ಕೆ ಒಂದು 3-4 ಇರಬೇಕಷ್ಟೇ. ಅಂಥ ಟೈಮಲ್ಲಿ ಅವರು ಹಾಲಿಡೇಸ್ನ ಯೂಸ್ ಮಾಡ್ಕೊಬೇಕು ಅಂತ ಬಂದಿದ್ದಾರೆ. ಕೊನೆಯದಾಗಿ ನಾವು ನಂಬೋದು ಜನಗಳನ್ನ, ಪಿಕ್ಚರ್ ಚೆನ್ನಾಗಿದ್ರೆ 2 ಪಿಕ್ಚರ್ ನೋಡ್ತಾರೆ, ಅಷ್ಟು ಮಾತ್ರ ಹೇಳ್ಬೋಲೆ ನಾನು. ನಾವು ತಡೆಯೋಕ್ಕಾಗಲ್ಲ ಯಾರನ್ನೂ ಬರೋವ್ರನ್ನ ಅಲ್ವಾ? ಅಲ್ಲ ನೋಡಿ, ಅಷ್ಟು ಹೇಳಿದ್ರಲ್ಲ, ಅದರಲ್ಲಿ ಯಾವ್ದು ಬೇಕಾದ್ರೂ ಒಂದು ತೊಗೊಂಬಂದು ನೀವು ಪಿಕ್ಚರ್ ನೋಡಿದ್ರೆ ಕರೆಕ್ಟ್ UI ಏನು ಅಂತ ನೀವೇ ಹೇಳ್ಬಿಡ್ತೀರಾ. ಪಿಕ್ಚರ್ ನೋಡೋವರೆಗೂ ಬರೀ UI ಅಷ್ಟೇ. ಅದು ಆಕ್ರೋಶನಾ? ಇಲ್ಲಿ ಕಾಣಿಸ್ತಾ ಇದೆಯಾ? ನೋಡಿ, ಸಿನಿಮಾ ಇರೋದೇ ನಮ್ಮ ಒಳಗಿರೋ ವಿಷಯನ ಹೇಳೋದಕ್ಕೆ. ನಾವು ಹೊರಗಡೆ ಹಂಗಿರೋಕ್ಕಲ್ಲ. ಈಗ ಬಂದು ಹಿಂಗೆ ಕೂತ್ಕೊಂಡ್ರೆ ನಾನು ನೀವು 2 ಕ್ವಶನ್ ಕೇಳಲ್ಲ, ಅವಕ್ಕೆ ಬರೋಣ ಅಂತೀರ. ಹಿಂಗೆ ಕೂತ್ಕೊಂಡ್ರೆ ಏನು ಹೇಳಿ ಅಂದರೆ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ರಿಯಾಲಿಟಿ ಗೊತ್ತಾಗೋದೇ ಸಿನಿಮಾಲಿ. ನಿಜವಾದ ಆ್ಯಕ್ಟ್ರುಗಳು ನಾವಿಲ್ಲಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಒಳಗಡೆ ಹೇಳ್ತಾ ಇರುತ್ತೆ, ಹೋದ್ರೆ ಸಾಕು, ಅದು ಆ ಥರ. ಸೊ ಇಲ್ಲಿ ಹೇಳೋಕ್ಕಾಗಲ್ಲಲ್ಲ. ಅದನ್ನು ಅಲ್ಲಿ ಸ್ಕ್ರೀನ್ ಇರೋದ್ರಿಂದ, ಒಂದು ದೇವರ ಅವಕಾಶ ಕೊಟ್ಟಿರೋದ್ರಿಂದ, ನಿಂದು ಏನೇನು ಒಳಗಡೆ ಆಕ್ರೋಶ ಇದೆಯಲ್ಲ ಬರೆಯಪ್ಪ, ಎಲ್ಲವನ್ನು ಅಲ್ಲಿ ಹೇಳು ಅಂತ ಹೇಳಿರೋದ್ರಿಂದ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಅವ್ರು ಅಷ್ಟು ಹೇಳಿದ್ರ ಮೇಲೂ ಇಲ್ಲೂ ಹುಡುಕ್ತಾ ಇದ್ದೀರ ಅಂದರೆ ಹ್ಯಾಟ್ಸ್ ಆಫ್. ನೋಡಿ, ಆ ಲಾಳನೂ ಹಾಕಿದ್ದೀವಿ ಅದಕ್ಕೆ. ಅದು ಇವ್ರಿಗೋಸ್ಕರ, ಅದು ಲಕ್ಕಿ ಅಂತ. ಬರೀ ಇವು ಹಾಕೋದೇನಕ್ಕೆ, ಅದ್ರಲ್ಲಿ ಲಾಳ ಹಾಕಿದ್ರೆ ಒಂದು ಲಕ್ ಇರುತ್ತೆ ಅಂತ. ಅದು ಇವ್ರು ಭಾಳ ಅದ್ರ ಬಗ್ಗೆ ಲಾಳ ಹಾಕಿದ್ಕೊಳ್ಳೆ ತುಂಬ ಖುಷಿ ಆದರು. ಸರ್ ಬಿಡಿ ಸರ್, ಇವತ್ತು ನಾವು ಗೆದ್ಬಿಟ್ವಿ ಅಂತ ಟೈಟ್ಲ್. ಏನೋ ಡಿಸ್ಕಷನಲ್ಲಿ ಹಂಗೆ ಬಂತು ನೋಡಿ ಅದು.